ಎಕ್ಸ್ಪ್ಲೇನ್ ಮಾಡಿ ಸರ್. ಆ್ಯಂಟಿ ಮಾರ್ಟಮ್ ಡ್ರೌನಿಂಗು ಪೋಸ್ಟ್ ಮಾರ್ಟಮ್ ಡ್ರೌನಿಂಗ್ ಅಂತ ಇದೆ. ಓಕೆ. ಏನಂದರೆ ಡ್ರೌನಿಂಗ್ ಅಂದರೆ ನೀರಿಗೆ ಬಿದ್ದು ಸಾಯೋದನ್ನು ಡ್ರೌನಿಂಗ್ ಅಂತ ಹೇಳ್ತೀವಿ. ಏನಾಗುತ್ತೆ, ಬದುಕಿರೋ ಮನುಷ್ಯನ ಇಲ್ಲ 3 ಟೈಪಲ್ಲಿ ಸಾಯಿಸ್ಬೋದು. ಅಂದರೆ ಅವನಿಗೆ ಸೂಸೈಡಲ್ಲಿ ಸಾಯ್ಬೋದು, ಅವನೇ ಸೂಸೈಡ್ ಇಂಟೆನ್ಷನ್ ಅಂತ ಅವನೇ ಸಾಯ್ಬೋದು. ಇಲ್ಲ ಅಂದರೆ ಯಾರಾದರೂ ಅವನ್ನ ತಳ್ಳಿ ಸಾಯಿಸಿರ್ಬೋದು, ಅದನ್ನ ಹೋಮಿಸೈಡ್ ಅಂತಾರೆ. ಇಲ್ಲ ಅಂದರೆ ಅವನಾಗ ಸ್ಲಿಪ್ ಆಗಿ ಆಕ್ಸಿಡೆಂಟಲ್ಲಿ ಸತ್ತಿರ್ಬೋದು. ಓಕೆ. 3 ಟೈಪ್ ಇರುತ್ತೆ. ಬದುಕಿರೋ ಮನುಷ್ಯ ನೀರಿಗೆ ಬಿದ್ದು ಸತ್ತಾರೆ, ಅದನ್ನು ಆ್ಯಂಟಿ ಮಾರ್ಟಮ್ ಡ್ರೌನಿಂಗ್ ಅಂತ. ಓಕೆ. ಎಲ್ಲೋ ಮನುಷ್ಯನ ಸಾಯಿಸ್ಬಿಟ್ಟು ತೊಗೊಂಬಂದು ನೀರಿಗೆ ಹಾಕ್ತಾರೆ ಗೊತ್ತಾ, ಓಕೆ ಓಕೆ, ಅದನ್ನ ಪೋಸ್ಟ್ ಮಾರ್ಟಮ್ ಡ್ರೌನಿಂಗ್ ಅಂತ. ಪೋಸ್ಟ್ ಮಾರ್ಟಮ್ ಡ್ರೌನಿಂಗಿಗೂ ಆ್ಯಂಟಿ ಮಾರ್ಟಮ್ ಡ್ರೌನಿಂಗಿಗೂ ನೀವು ಎಕ್ಸ್ಟರ್ನಲ್ಗೆ ಡಿಫ್ರೆನ್ಸ್ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಬಾಡಿ ಊದಿರುತ್ತೆ, ಕಣ್ಣು ಶ್ರಿಂಕ್ ಆಗಿರುತ್ತೆ, ಬಾಡಿ ಶ್ರಿಂಕ್ ಆಗಿರುತ್ತೆ, ಆಮೇಲೆ ಕೈಯೆಲ್ಲ ಈ ಥರ ರಿಜಿಟ್ ಆಗಿಬಿಟ್ಟಿರುತ್ತೆ, ಸ್ಕಿನ್ ಎಲ್ಲ ಪೀಲ್ ಆಗಿಬಿಟ್ಟಿರುತ್ತೆ. ಒಂದು ಏನಂದರೆ ನೀವು ಬಾಡಿ ನಿಮಗೆ ನೀರಲ್ಲಿ ಮೇಲೆ ತೇಲ್ತಾ ಇದೆ ಅಂತ ಏನಾಗುತ್ತೆ ಅಂದರೆ ಬಾಡಿ ಉಲ್ಟಾ ಇರುತ್ತೆ, ಬೆನ್ನು ಮೇಲೆ ಕಾಣುತ್ತೆ. ರೈಟ್. ನಮಗೆ ಬೆನ್ನು ಕಾಣಿಸುತ್ತೆ, ಮುಖ ಯಾವತ್ತೂ ನೀರು ಒಳಗಿರುತ್ತೆ. ಸೊ ಏನಾಗುತ್ತೆ, ಮುಖದಿಂದ ಈ ಮುಂದೆಗಡೆ ಪಾರ್ಟ್ ನೀರು ಏನೇನು ಪಾರ್ಟ್ ಇಮರ್ಜ್ ಆಗಿದೆಯೋ ಅಲ್ಲೆಲ್ಲ ಸ್ಕಿನ್ ಪೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಡಿಫ್ರೆನ್ಸ್ ಎರಡು ಸೇಮೇ ಇರುತ್ತೆ ಸರ್. ನೀವು ಎಕ್ಸ್ಟರ್ನಲ್ ಕಂಡುಹಿಡಿಯೋಕ್ಕೆ ಆಗೋದೇ ಇಲ್ಲ, ಇಂಟರ್ನಲ್ ಅಸೆಸ್ಮೆಂಟ್ ಮಾಡಬೇಕಾಗುತ್ತೆ. ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಏನಾಗುತ್ತೆ, ಬದುಕಿರೋ ಮನುಷ್ಯ ಸತ್ತಿರೋದು ಅಂದರೆ ಅವನು ಹೊರಗಡೆ ಬರೋಕ್ಕೆ ಟ್ರೈ ಮಾಡಿರ್ತಾನೆ, ಸ್ಟ್ರಗಲ್ ಮಾಡಿರ್ತಾನೆ, ನೀರು ಕುಡ್ದಿರ್ತಾನೆ. ಇಲ್ಲ ಹೇಗೆ ಹೇಳಿ, ನೀರು ಕುಡ್ದಾಗ ಏನಾಗುತ್ತೆ, ನೀರಲ್ಲಿರೋ ಡಯಾಟಮ್ಸ್ ಎಲ್ಲ ನಿಮ್ಮ ಬಾಡಿ ಲಂಗ್ಸಿಗೆ ಬಂದು ರಿಜಿಸ್ಟರ್ ಆಗುತ್ತೆ, ಬೋನ್ ಮ್ಯಾರೋ ರಿಜಿಸ್ಟರ್ ಆಗುತ್ತೆ. ರೈಟ್. ಸೊ ಆ ಡಯಾಟಮ್ಸ್ ಇಟ್ಕೊಂಡು ನಾವು ಟೈಮ್ಸ್ ಇನ್ಸಿಡೆಂಟ್ ಎಷ್ಟು ಗೊತ್ತಾಗಿದೆ ಒಂದು ಸತ್ತು ಅದನ್ನು ಪ್ರೆಡಿಕ್ಟ್ ಮಾಡ್ಬೋದು, ಹೆಂಗೆ ಸತ್ತ ಅದೆಲ್ಲ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಪೋಸ್ಟ್ ಮಾರ್ಟಮ್ ಡ್ರೌನಿಂಗಲ್ಲೂ ಆಗುತ್ತೆ, ಡಯಾಟಮ್ಸ್ ರಿಜಿಸ್ಟರ್ ಆಗುತ್ತೆ, ಆದರೆ ಯಾವುದೇ ಕಾರಣಕ್ಕೂ ಬೋನ್ ಮ್ಯಾರೋ ಹೋಗಲ್ಲ, ಲಂಗ್ಸಲ್ಲಿ ಮಾತ್ರ ಸಿಗುತ್ತೆ. ಓಕೆ. ಅಂದರೆ ಬಾಡಿ ಸೈಕಲ್ ಫುಲ್ ಸ್ಟಾಪ್ ಆಗಿರುತ್ತೆ. ಯಾವ ಥರ ಐಡೆಂಟಿಫೈ ಮಾಡ್ಬೋದು ಇವಾಗ? ಸೆಲ್ಫ್ ಸೂಸೈಡ್ ಆಗಿರೋಣ, ಬೇರೆ ಥರ ಬೇರೆ ಇದು ಬೇರೆ ಸಾಯಿಸ್ಬಿಟ್ಟು ತಂದು ಹಾಕಿರೋಂಥ ಯಾವ ಥರ ಐಡೆಂಟಿಫೈ ಮಾಡ್ಬೋದು? ಹೆಂಗೆ ಐಡೆಂಟಿಫೈ ಮಾಡ್ಬೋದು? ಬೋನ್ ಮ್ಯಾರೋ ನೋಡ್ತೀವಿ. ಓಕೆ. ಲಂಗ್ಸಲ್ಲಿ ಆಲ್ರೆಡಿ ಇದ್ದೇ ಇರುತ್ತೆ. ಓಕೆ. ಮೊದಲೇ ಸತ್ತಿರೋದು. ರೈಟ್ ರೈಟ್. ಒಂದು ಬಾಡಿ ತೇಲ್ತಾ ಇದೆ ಅನ್ನೋ ಸ್ಟೇಜಿಗೆ ಬಂದಾಗ ಎಷ್ಟು ನಮಗೆ ಡಯಾಟಮ್ಸ್ ಸಿಗಬೇಕು. ಓಕೆ ಓಕೆ. ಅದು ನಮಗೆ ಪ್ರಿಡಿಕ್ಷನ್ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಇರುತ್ತೆ, ಆ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಕಂಪೇರ್ ಮಾಡ್ತೀವಿ. ಕಮ್ಮಿ ಇದ್ಬಿಟ್ರೆ ನಾವು ಲಂಗ್ಸಲ್ಲೇ ಹೇಳ್ಬಿಡ್ಬೋದು. ಅಕಸ್ಮಾತ್ ನಾವು ಲಂಗ್ಸಲ್ಲೂ ಕಂಡಿಡಕ್ಕೆ ಆಗಿಲ್ಲ ಅಂತ ಅನ್ಕೊಳ್ತೀವಿ, ಆಗೇನು ಮಾಡ್ತೀವಿ, ಬೋನ್ ಮ್ಯಾರೋಗೆ ಹೋಗ್ತೀವಿ. ಓಕೆ. ಬೋನ್ ಮ್ಯಾರೋದಲ್ಲಿ ಇರೋದೇ ಇಲ್ಲ, ಸತ್ತಿರೋ ಮನುಷ್ಯನಿಗೆ ಇರೋದೇ ಇಲ್ಲ. ಸತ್ತಿರೋ ಮನುಷ್ಯನಿಗೆ ಇರಲ್ಲ, ಅವ್ನು ಸೂಸೈಡ್ ಮಾಡ್ಕೊಂಡ್ರೆ ಅವನೇ ಸತ್ತಿದ್ರೆ ನೀರಿರುತ್ತೆ, ಬದುಕಿರೋ ಮನುಷ್ಯನಿಗೆ ಇರುತ್ತೆ. ಓಕೆ ಓಕೆ. ಈ ಥರ ಬದುಕಿರೋ ಮನುಷ್ಯ ನೀರಲ್ಲಿ ಸತ್ತರೆ ಅದಿರುತ್ತೆ, ಸತ್ತಿರೋ ಮನುಷ್ಯನಿಗೆ ಇರಲ್ಲ. ಓಕೆ. ಥ್ಯಾಂಕ್ ಯು.